ಸಮಸ್ತ ಕನ್ನಡ ನಾಡಿನ ಜನತೆಗೆ ನಿಮ್ಮ ವಿನಯ್ ಮಾಡುವ ವಂದನೆಗಳು ಅಂಡ ಶುಭ ಸಂಜೆ. ಆಸ್ ಅಟ್ ಪ್ರೆಸೆಂಟ್ ನಾನಿದ್ದೀನಿ ನಮ್ಮ ಶ್ರೀಶೈಲಂ ಬಸ್ ಸ್ಟಾಪಲ್ಲಿ. ಇಲ್ಲಿಂದ ನನ್ನ ಜರ್ನಿ ಎಲ್ಲಿಗೆ ಅಂತ ಆನ್ ದಿ ವೇ ಹೋಗ್ತಾ ಹೇಳ್ತೀನಿ. ಈ ವ್ಲಾಗಲ್ಲಿ ಪರ್ಟಿಕ್ಯುಲರ್ಲಿ APSRTC ಬಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಗೈಸ್, ಬಿಕಾಸ್ ಅಲ್ಲಿಗೆ ಬಂದಿದ್ದೀವಿ. ಆ ಬಸ್ಸಸ್ಸು ನಮ್ಮ ಬಸ್ಸಸ್ಸು ಆಲ್ಮೋಸ್ಟ್ ಆಲ್ ಸರ್ವಿಸಲ್ಲಿ ಸಿಮಿಲರ್ ಅಂತ ಅನಿಸುತ್ತೆ ನನಗೆ. ಸೊ ಅದೇನೇನು ಡಿಫ್ರೆನ್ಸ್ ಇದೆ, ಯಾವ್ಯಾವ ರೀತಿ ಬಸ್ಸಸ್ ಇದೆ ಅಂತೇಳಿ ಈ ವ್ಲಾಗಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ ಈಗ ಫಸ್ಟು ಬಸ್ ಸ್ಟಾಪ್ ನೋಡೋಣ. ನೋಡಿ, ಇಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ರಿಸರ್ವೇಷನ್ ಕೌಂಟರ್ ಇದೆ. ಶ್ರೀಶೈಲಂ ದಾವಣಗೆರೆ ಬಸ್ ಬಂತು ನೋಡಿ, ನಮ್ಮ KSRTC 4 ಗಂಟೆಗೇನೋ ಬಿಡ್ತಾನೆ, ಮಾರ್ನಿಂಗ್ 6 ಹಂಗೆ ಹೋಗ್ತಾನೆ. ಅಂಡ್ ಅಲ್ಲಿ ನಮ್ಮ ಪಲ್ಲಕ್ಕಿ ನಾನ್ AC ಸ್ಲೀಪರ್ ಕೂಡ ರೆಡಿ ಆಗ್ತಾ ಇದೆ. ಆ ಬಸ್ ಡಿಪಾರ್ಚರ್ ಟೈಮ್ ಬಂದ್ಬಿಟ್ಟು 5:30 ಗೈಸ್. ಇನ್ನೊಂದು ನನಗೆ ಶಾಕಿಂಗ್ ಅನ್ಸಿದ್ದು, APSRTC ಮತ್ತು KSRTC ಆಲ್ಮೋಸ್ಟ್ ಅಲ್ಲಿ ಸಿಮಿಲರ್ ಸರ್ವಿಸೇ ಕೊಡ್ತಾ ಇದೆ. ಬಟ್ ಅಕಾರ್ಡಿಂಗ್ ಟು 2025 ಸ್ಟೇಟಸ್ ಏನಿದೆ, ಎರಡು ಕೂಡ ಲಾಸಲ್ಲಿ ನಡೀತಾ ಇದೆ. ಸೊ ಅದೇನಕ್ಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇನ್ನೊಂದು, ಈ ವಿಡಿಯೋದಲ್ಲಿ ಜಾಸ್ತಿ ನಮ್ಮ APSRTC ಬಸ್ ಬಗ್ಗೆನೇ ಹೇಳ್ತೀನಿ, ಬಿಕಾಸ್ ಅಲ್ಲಿಗೆ ಬಂದಿದ್ದೀವಿ ಗೈಸ್. ಆ ಬಸ್ ಬಗ್ಗೆನೂ ಸ್ವಲ್ಪ ನೀವು ತಿಳ್ಕೊಳ್ಳಿ, ಬಿಕಾಸ್ KSRTC ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಹೇಳಿದ್ದಾರೆ ಆ್ಯಂಡ್ ನಾನು ಕೂಡ ಹೇಳಿದ್ದೀನಿ ತುಂಬ ವಿಡಿಯೋದಲ್ಲಿ. ಸೊ APSRTC ಬಸ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ, ಆ ಸರ್ವಿಸ್ ವೈಸು, ಆಮೇಲೆ ಯಾವ್ಯಾವ ಬಸ್ಸಸ್ ಇದೆ, ನಾನ್ AC ಯಾವುದಿದೆ, AC ಯಾವುದಿದೆ, ಆ್ಯಂಡ್ ಅದರ ಪರ್ಫಾರ್ಮೆನ್ಸು ಮೇಯ್ನ್ ಅದೇ ಆಗಿದೆ ಅಂತೇಳಿ ಈಗ ಅಂದಿವೆ. ಆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊತಾನೆ ತಿಳ್ಕೊಳ್ಳೋಣ ಬನ್ನಿ. ಈಗ ನಾನು ಟ್ರಾವೆಲ್ ಮಾಡ್ಬೇಕಂತಿರೋದು 3 ಬಸ್ಸಸ್ ಇದೆ. ಒಂದು ಲಕ್ಸುರಿ, ಇನ್ನೊಂದು ಎಕ್ಸ್ಪ್ರೆಸ್, ಇನ್ನೊಂದು ಸೂಪರ್ ಡಿಲಕ್ಸ್. ಈ 3ರಲ್ಲಿ ಯಾವುದಕ್ಕೆ ಹೋಗೋಣ ಅಂತ ತುಂಬ ಕನ್ಫ್ಯೂಷನ್ ಆಗಿದೆ ನನಗೂ. ಸೊ ನೋಡೋಣ, ನಾನೇನು ಡಿಸೈಡ್ ಮಾಡಿದ್ದೀನಿ ಯಾವ್ದು ಸಿಗುತ್ತೋ ಅದಕ್ಕೆ ಹೋಗೋಣ ಅಂತೇಳಿ. ಬಿಕಾಸ್ ಇದು ಜನವರಿ ಫಸ್ಟ್ ವೀಕ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲೆಲ್ಲ ಬುಕ್ಕಿಂಗ್ ಆಗಿಬಿಟ್ಟಿದೆ. ಸೊ ನನ್ನ ಪ್ಲ್ಯಾನ್ ಇರೋದು ಯಾವ ಬಸ್ ಸಿಗುತ್ತೋ ಆ ಬಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ, ಆ್ಯಂಡ್ APSRTC ಬಗ್ಗೆನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ಅಂಡ್ ಇಲ್ಲಿ ಇನ್ನೊಂದು ಬಸ್ ಬಂತು ನೋಡಿ, ನಮ್ಮ ತೆಲಂಗಾಣ ಸ್ಟೇಟ್ದು ರಾಜಧಾನಿ. ಇದು ಕೂಡ ಚೆನ್ನಾಗಿದೆ ಗೈಸ್ ಬಸ್, ಬಟ್ ಲುಕ್ ವೈಸ್ ನಮ್ಮ ರಾಜಹಂಸ ನೋಡ್ದಂಗೆ ಆಗುತ್ತೆ. ಗೈಸ್, ಈ KSRTC ಬಸ್ ಇದೆಯಲ್ಲ, ಇದನ್ನ ಪ್ಲಾಟ್ಫಾರ್ಮಲ್ಲಿ ನಿಲ್ಲಿಸಿದ್ದಾವೆ. ಸೊ ಆ APSRTC ಬಸ್ಸಿಗೆ ಜಾಗ ಬಿಡಿ ಅಂತೇಳಿ ಜಗಳ ಆಡ್ತಿದ್ದಾರೆ ನೋಡಿ. ಯಪ್ಪ, సార్ ఒకటి మార్కాపురం ఒకటి సీట్ ఉందా సార్? చూడండి సార్, అర్జెంట్ ఉంది. ಗೈಸ್ ಫೈನಲಿ ಶ್ರೀಶೈಲಮಿಂದ ತಿರುಪತಿಗೆ ಹೋಗುವಂಥ ಸೂಪರ್ ಲಕ್ಸುರಿ ಬಸ್ಸಲ್ಲಿ ಸೀಟ್ ಸಿಕ್ಕಿದೆ.
ಬನ್ನಿ ಬಸ್ ಹೇಗಿದೆ ನೋಡೋಣ. ಇದೆ ತಿರುಪತಿ ವಯ ಮಾರ್ಕಾಪುರ ಮುಂಗಲ್. ಆ್ಯಂಡ್ ಬಸ್ ಇಂಟೀರಿಯರ್ ಇಷ್ಟೇನೆ ಗೈಸ್, ನಾರ್ಮಲ್ ಸಿ ಬಸ್ ಇದು, ಚೇರ್ ಕಾರ್ ಇದೆಯಲ್ಲ. ಸೊ ಪುಷ್ ಬ್ಯಾಕ್ ಸೀಟ್ ಸಿಗುತ್ತಾ. ನನ್ನ ಸೀಟ್ ಬಂದ್ಬಿಟ್ಟು 16. ಇದು ವಿಂಡೋ ಪಕ್ಕ ಇದೆಯಲ್ಲ ಈ ಸೀಟ. ಬನ್ನಿ ಜರ್ನಿ ಹೇಗಿರುತ್ತೆ ನೋಡೋಣ. ಅಂಡ್ ನಾನು ಜಾಸ್ತಿ ಇಲ್ಲೇನು ಕೂತ್ಕೊಳಲ್ಲ ಗೈಸ್, ಮುಂದೆನೆ. సో పేరేంటి సార్ మీకు పేరు? శ్రీహరి. బి శ్రీహరి. నేను మార్నింగ్లో వస్తాను ఇక్కడ. ఓ ఘాట్ ఏం చూడలేదు. ఓ ఘాట్ దావణగిరి సార్. బెంగళూరు. సార్ ఈ సర్వీస్ ఎంత వర్ష అయింది సార్ మీకు? సర్వీస్ ఏపీఎస్ఆర్టీసీలో ఎంత వర్ష కంప్లీట్ అయింది? 2007. ఓకే 18 years. 11 years service. Service total. ಗೈಸ್ ನೀವು ಅಬ್ಸರ್ವ್ ಮಾಡಿ ಸ್ಟೇರಿಂಗ್ ಹೇಗೆ ರೊಟೇಟ್ ಮಾಡ್ತಿದ್ದಾನೆ ಅಂತ. ಸೊ ಓಲ್ಡ್ ಟೆಕ್ನಿಕ್ ಇದು, ಅದಕ್ಕೇ ಹೇಳೋದು ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಿ. ನಿಜವಾಗ್ಲೂ ಖುಷಿ ಆಗುತ್ತೆ ಗೈಸ್. ನಾನು ಕಂಪ್ಲೀಟ್ ಜರ್ನಿ ಎಂಜಾಯ್ ಮಾಡಿದ್ದೀನಿ ಗೈಸ್ ಆ ಡ್ರೈವಿಂಗ್ನ. ಸೊ ಶೂಟ್ ಮಾಡಿದ್ಕಿನ್ನ ಅದು ನೋಡಿದ್ದೇ ಹೆಚ್ಚು ನಾನು. ಓಕೆ ನೋಡಿ, ಜನ ಎಲ್ಲ ಸಾಕ್ಷಿ ಗಣಪತಿ ಟೆಂಪಲಿಂದ ವಾಪಸ್ ಬರ್ತಿದ್ದಾವೆ. ಇಲ್ಲೇ ಮುಂದೆನೇ ಸಿಗುತ್ತೆ. ಆ್ಯಂಡ್ ಆ ಕಡೆಯಿಂದ ಬಂದರೆ ಎಂಟ್ರೆನ್ಸಲ್ಲೇ ಸಿಗುತ್ತೆ ಸಾಕ್ಷಿ ಗಣಪತಿ ಅಂತೇಳಿ. ಅಂದರೆ ನೀವು ವಿಸಿಟ್ ಮಾಡಿದ್ದೀವ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಅಂತೇಳಿ, ಅದೊಂದು ಟೆಂಪಲ್ಗೆ ಸಾಕ್ಷಿ ಗಣಪತಿ ಅಂತೇಳಿ ನೇಮ್ ಬಂದಿದೆ. ಬನ್ನಿ ಇಲ್ಲಿ ಮುಂದೆ ಸಿಗುತ್ತೆ ನೋಡೋಣ. ಆ್ಯಂಡ್ ಅಲ್ಲಿಗೆ ಆಟೋದಲ್ಲೂ ಕೂಡ ಹೋಗ್ಬೋದು, ಆ್ಯಂಡ್ ಬೈ ವಾಕಲ್ಲೂ ಕೂಡ ಹೋಗ್ಬೋದು ಗೈಸ್. ಇದೇ ನೋಡಿ ಸಾಕ್ಷಿ ಗಣಪತಿ ಟೆಂಪಲ್. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ. ಹೊಸ ವರ್ಷ ಫಸ್ಟ್ ವೀಕು. ರೈಟ್ ಹೋದರೆ ನಾವು ದೋರ್ನಾಲ್ ಮಾರ್ಕಾಪುರಂ ಹೋಗ್ಬೋದು. ಆ್ಯಂಡ್ ಲೆಫ್ಟ್ ಹೋದರೆ ಹೈದರಾಬಾದ್ ಹೋಗ್ಬೋದು. ಆ್ಯಂಡ್ ನಾವು ಲೆಫ್ಟ್ ಹೋಗ್ತೀವಿ ಮೇ ಬಿ ಈಗ, ಬಿಕಾಸ್ ಇಲ್ಲಿಂದ ಒಂದು 5 ಕಿಲೋಮೀಟರ್ಸು ಸುಂಡಿಪೇಟೆ ಅಂತೇಳಿ ಒಂದು ಪ್ಲೇಸ್ ಸಿಗುತ್ತೆ ನಿಮಗೆ. ಸೊ ಮುಂದೆ ತೋರಿಸ್ತೀನಿ ಬನ್ನಿ. ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅಗೇನ್ ವಾಪಸ್ ಇದೇ ವೇಲ್ ಬಂದು ಸ್ಟ್ರೈಟ್ ಹೋಗ್ತೀವಿ ನಾವು. ಆ್ಯಂಡ್ ಆಲ್ಮೋಸ್ಟ್ ಅಲ್ಲೆಲ್ಲ ಬಸ್ಸಸ್ಸು ಈ ಪ್ಲೇಸ್ನ ವಿಸಿಟ್ ಮಾಡಿಬಿಟ್ಟೆ ಹೋಗೋದಿಲ್ಲ. ಆ್ಯಂಡ್ ಇಲ್ಲಿದೆ ನೋಡಿ ಹೈದರಾಬಾದ್ 210 ಕಿಲೋಮೀಟರ್ಸ್ ಇದೆ. ಓಕೆ, ನೀವೇನು ನಾಗಾರ್ಜುನ ಸಾಗರ್ ಡ್ಯಾಮ್ ನೋಡೋದ್ರಲ್ಲ ಗೈಸ್, ಅದು ಆಪೋಸಿಟ್ ಒಂದು ರೋಡ್ ಹೋಗುತ್ತಲ್ಲ. ಸೊ ಅದು ಇಲ್ಲಿಂದಾನೇ ಹೋಗೋದು, ಸುಂಡಿಪೇಟೆಯಿಂದ ಹೈದರಾಬಾದ್ ಹೋಗುತ್ತೆ. ನಾವು ಸುಂಡಿಪೇಟೆ ಹೋಗ್ಬಿಟ್ಟು ವಾಪಸ್ ರಿಟರ್ನ್ ಇದೇ ವೇಲು ಬರ್ತೀವಿ. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್ ಗೈಸ್. ಸೊ ಇಂಡಿಯಾಸ್ ಬಿಗ್ಗೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಅಂತಲೇ ಹೇಳ್ಬೋದು. ಮಸ್ತಿದೆ ಇದು. ಮಾನ್ಸೂನ್ ಟೈಮಲ್ಲಿ ಬಂದ್ರಂತೂ ಕಳೆದೋಗ್ಬಿಡ್ಬೇಕಾಗಿದೆ ಈ ಪ್ಲೇಸು. ಡ್ಯಾಮ್ ನಾಗಾರ್ಜುನ ಸಾಗರ್ ಡ್ಯಾಮ್. मस्त। तो उधर से देखता है ना वो पाताल गंगे से पीछे। हाँ हाँ वही। हाँ हाँ ठीक है सर। हाँ ಹೈ ಬಂತು ನೋಡಿ ನಮ್ಮ ತೆಲಂಗಾಣ ಸ್ಟೇಟ್ ರಾಜಧಾನಿ. ಏನು ಎಂಟ್ರಿ ಕೊಟ್ಟ ಗೈಸ್.
ಓಕೆ, ಇದೇ ನೋಡಿ ಸುಂಡಿಪೇಟೆ ಬಸ್ ಸ್ಟಾಪು. ಓಕೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬಸ್ಸಸ್ ಇಲ್ಲಿ ವಿಸಿಟ್ ಮಾಡೇ ಹೋಗುತ್ತೆ ಗೈಸ್. ಗೈಸ್, ಈ ದೋರ್ನಾಳಲ್ಲಿ ಜಂಕ್ಷನ್ ಪಾಯಿಂಟ್ ಆಲ್ಮೋಸ್ಟ್ ಆಲ್ ಸೇಮೇ ಗೈಸ್. ನೋಡಿ, ಎಲ್ಲ ಬಸ್ಸಸ್ಸು ಇಲ್ಲೇ ನಿಲ್ಲಿಸೋದು. ಆ್ಯಂಡ್ ನಾವು ಮೊನ್ನೆ ಬಂದಿದ್ದು ಕೂಡ ಇಲ್ಲೇ ನಿಲ್ಲಿಸಿದ್ದು, ಪಲ್ಲಕ್ಕಿಲ್ಲಿ ಬಂದ್ವಲ್ಲ. ಆ್ಯಂಡ್ ಶ್ರೀಶೈಲಂ ದಾವಣಗೆರೆ ಇಲ್ಲೇ ನಿಂತಿದೆ ನೋಡಿ. ಗೈಸ್, ಇವಾಗ ಮಾರ್ಕಾಪುರಂ ಸಿಟಿ ಎಂಟ್ರ್ ಆದ್ವಿ ನೋಡಿ. ಸೊ ಇದೊಂದು ಮೇಜರ್ ಸಿಟಿ ಗೈಸ್. ನಮ್ಮ ಕರ್ನಾಟಕದಿಂದ ಶ್ರೀಶೈಲಂಗೆ ಯಾವೆಲ್ಲ ಟ್ರೈನಲ್ಲಿ ಹೋಗ್ತವೆ, ಸೊ ಇಲ್ಲಿ ಈ ಸ್ಟೇಷನಲ್ಲಿ ಇಳಿದ್ಬಿಟ್ಟು ಇಲ್ಲಿಂದ ಬಸ್ಸಲ್ಲಿ ಹೋಗ್ತವೆ. ಇಲ್ಲಿಂದ 90 ಕಿಲೋಮೀಟರ್ಸ್ ಇದೆ ಶ್ರೀಶೈಲಂ. ಸೊ ಒನ್ ಆಫ್ ದಿ ಬೆಸ್ಟ್ ಬಸ್ಸಸ್ ಇಲ್ಲಿಂದ ಹೋಗುತ್ತೆ. ಆ್ಯಂಡ್ ಇಲ್ಲೊಂದು ಲೋಕಲ್ ಬಸ್ ಇದೆ, ಪಲ್ಲವೆಲಗು ಅಂತೇಳಿ. ನೆಕ್ಸ್ಟು ತೋರಿಸ್ತೀನಿ ಬನ್ನಿ, ಮಸ್ತಿದೆ ಅದು. ಸೊ ನಾನಂತೂ ಈ ಡ್ರೈವಿಂಗ್ನ ಎಂಜಾಯ್ ಮಾಡಿದೆ, ನಮ್ಮ ಶ್ರೀ ಹರಿ ಸರ್ನ. ಸೊ ಲಾಸ್ಟಲ್ಲಿ ಒಂದು ಟ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಬನ್ನಿ. ಇನ್ನೇನು ಮುಂದೆನೇ ಇದೆ ಮೇ ಬಿ ಬಸ್ ಸ್ಟಾಪು. ಓಕೆ, ಥ್ಯಾಂಕ್ ಯು ಸರ್. ಡೌಟ್ ರಾಜ, ನಾನು ಡೌಟೇ ಕೇಳಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು.